ನಮಸ್ಕಾರ ಎಲ್ಲರಿಗೂ. ಕೇರಳಕ್ಕೆ ಹೋಗ್ತಾಯಿದ್ದೆ. ಸೊ ಅದಕ್ಕೆ ಅಪ್ಪ ಅಮ್ಮ ತಮ್ಮ ಡ್ರಾಪ್ ಮಾಡೋಕ್ಕೆ ಬಂದಿದ್ದರು. ಸೊ ನಾನು ನಮ್ಮ ಡ್ಯಾಡಿಗೆ ರೇಗಿಸ್ತಾ ಇದ್ದೆ, ಅಯ್ಯೋ ಒಬ್ಳು ಹೋಗ್ತಾ ಇದ್ದಾಳಲ್ವಾ ಅಂತ ಅಂದ್ಬಿಟ್ಟು. ಅವ್ರ ಫೇಸ್ನಲ್ಲಿ ಟೆನ್ಷನೇ ಜಾಸ್ತಿ ಇತ್ತು. ಮಮ್ಮಿ ಕೂಲೆ, ಅಪ್ಪ ಟೆನ್ಷನ್ ಬೀಳ್ತಾಯಿದ್ರು. ಮತ್ತು ಅಲಾರ್ಮ್ ಇಕ್ಬಿಟ್ಟು ಮಲ್ಕೊಂಬಿಟ್ಟೆ. ನಾನು ತ್ರಿಶೂರಲ್ಲಿ ಇಳ್ಕೊಬೇಕಾಗಿತ್ತು. ಸೊ ಮತ್ತೆ ಎದ್ದು ಆಮೇಲೆ ರೆಡಿಯಾಗಿ ಇಟ್ಕೊಂಡು 2 days ಬ್ಯಾಕೆ ಊಬರ್ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೆ, ತ್ರಿಶೂರ್ ಟು ಗುರುವಾಯೂರ್. ಸೊ ಕ್ಯಾಬ್ ಬಂದ ತಕ್ಷಣ ಹತ್ತಿ ಮತ್ತು ಸೇಫಾಗಿ ಹೋಟೆಲ್ ರೀಚ್ ಆದೆ. ಅಲ್ಲಿ ನೋಡಿ ಅಲ್ಲಿ ನಾನು ಆಮೇಲೆ ಚೆಕ್ ಇನ್ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೆ. ಚೆಕ್ ಇನ್ ಮಾಡಿ ಬ್ಯಾಗೆಲ್ಲ ಬಿಸಾಕ್ಬಿಟ್ಟು ರೆಡಿಯಾಗಿ ಪಕ್ಕದಲ್ಲೇ ಗುರುವಾಯೂರ್ ಈಸ್ಟ್ ನಾಡ ಗೇಟ್ ಆಗಿರೋದ್ರಿಂದ ಸ್ಲಿಪ್ಪರ್ಸ್ ರೂಮಲ್ಲೇ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೆ. ರೈಟ್ ಆನ್ ಟು ಗುರುವಾಯೂರ್, ಮಣಿಕಟ್ಪಡಿ ರೋಡ್, ಕರಾಕಡ್ ರೋಡ್. ಎಂದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಲೊಕೇಶನ್ ಹಾಕ್ಕೊಂಡೆ. ಮತ್ತು ಅಲ್ಲಿ ಬರ್ತಾರೆ ನೋಡ್ರಿ ಹಿಂದ್ಗಡೆ ಆಂಟಿ ಲೋಕಲ್ ಐಟು, ಅವ್ರು ಬಂದು ಜಾಯ್ನ್ ಆದರು. ಇವಾಗ ದೇವಸ್ಥಾನಕ್ಕೆ ಹೋಗೋದೇ ಒಂದು ಸಮಾಧಾನಕ್ಕಲ್ವಾ. ಸೊ ಆವಾಗ ಫೋನ್ ಎತ್ತಿ ವೀಡಿಯೋ ಮಾಡೋಕ್ಕೆ ನಂಗೆ ಮನಸ್ಸೇ ಆಗೋದಿಲ್ಲ. ಜರ್ನಿ ಮಾಡ್ಕೊಂಡು ಬಂದಿರೋದ್ರಿಂದ ಟಯರ್ಡ್ ಆಗಿತ್ತು. ಸೊ 1000 ರೂಪೀಸ್ ದರ್ಶನಕ್ಕೆ ಹೋಗಿ ಬಂದೆ. ಆಮೇಲೆ ರೂಮಿಗೆ ಬಂದು ರೆಸ್ಟ್ ಮಾಡಿದೆ. ಮಾರ್ನಿಂಗ್ ರೂಮ್ ತೋರಿಸ್ತೀನಿ ರೀ. ಜಸ್ಟ್ ಒಂದು ಬೆಡ್ಡು, ಇಲ್ಲೇನು ಶಿಂಕ್ ಇಟ್ಟಿದ್ದಾರೆ ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಹೇರ್ ಕಟ್ ಹೋಗಬೇಕಾಗಿತ್ತು. ಸೊ ಊಬರ್ ಓಲಾ ಅದೆಲ್ಲ ವರ್ಕೇ ಆಗ್ತಾಯಿದ್ದಲ್ಲ. ಲೋಕಲ್ ಕ್ಯಾಬ್ಸ್ ತೊಗೊಂಡೇ ಹೋಗ್ಬೇಕಾಗುತ್ತೆ ಆಚೆ ಕಡೆ. ಸಖತ್ ಇಷ್ಟ ನನಗೆ ಈ ಥರ ಆಟೋದಲ್ಲಿ ತಿರುಗಾಡೋಕ್ಕೆಲ್ಲ. ಚಲನ್ಗೆ ರೀಚ್ ಆದೆ. ಇನ್ನೂ ವೆಯ್ಟಿಂಗ್ ಲಿಸ್ಟಲ್ಲಿತ್ತು. ಸೊ ಬರ್ತಿದ್ದಾರೆ. ಕೊಟೇಕಲ್ ಹೋಗಿದೆ, ಅಲ್ಲಿ ತೊಗೊಂಡಿದ್ದು. ಇದು ಪಿಂಕ್ ವಾಟರ್ ಆಗುತ್ತಲ್ವ, ಹೋಟೆಲ್ಸ್ನಲ್ಲಿ ಕೊಡ್ತಾರೆ, ಅದು ಇದು. ಆಮೇಲೆ ನಾನು ತುಂಬ ಬೇಬಿ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ. ಸೊ ಸೋಪ್ ತೊಗೊಂಡೆ. ಆಮೇಲೆ ಡ್ಯಾಂಡ್ರಫ್ ಆಗೋಗಿದೆ ನನಗೆ. ಅದು ಹೆಂಗೆ ಆಯ್ತು ಅಂತಲೇ ಅರ್ಥ ಆಗ್ತಾಯಿಲ್ಲ. ಸೊ ಇದು ಯಾವುದೋ ಒಂದು ಕೊಟ್ಟಿದ್ದಾರೆ, ನೋಡೋಣ, ಟ್ರೈ ಮಾಡಿ ನೋಡೋಣ ರಿಸಲ್ಟ್ ಚೆನ್ನಾಗಿ ಬಂದರೆ. ಬಿಸಿನೀರಿನಲ್ಲಿ ಈ ಹರ್ಬ್ಸ್ನ ಹಾಕಿದ್ರೆ ಅದೇ ಪಿಂಕ್ ಕಲರ್ ವಾಟರ್ ಆಗುತ್ತೆ. ಮತ್ತು ಅಣ್ಣ ಬೈತಾಯಿದ್ರು ನನಗೆ, 2 years ಆಯಿತು ಹೇರ್ ಕಟ್ ಮಾಡಿ. ಸೊ 6 months ಅಟ್ಲೀಸ್ಟ್ ಒನ್ಸ್ ಮಾಡಲೇಬೇಕು ಅಂತ. ಆಮೇಲೆ ಫ್ರೆಂಡ್ಗೆ ಗಿಫ್ಟ್ ತೊಗೊಂಡೆ. ಸರಿ ಆಯಿತು. ಮತ್ತು ನೆಕ್ಸ್ಟ್ ಡೇ ಇದು ನಡ್ಕೊಂಡು ಹೋಗ್ತಾಯಿದ್ದೆ. ಹಿಂದೆ ನೋಡ್ತಾಯಿದ್ದೀನಿ ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ ಅಂತ. ಇವಳು ನನ್ನ PG ರೂಮ್ಮೇಟು. ನಾನು ಫಸ್ಟ್ ಟೈಮ್ ಗುರುವಾಯೂರಿನಲ್ಲಿ ಒಂದು ಮ್ಯಾರೇಜ್ ನೋಡ್ತಾ ಇರೋದು. ಲವ್ ಮ್ಯಾರೇಜ್ ಅವಳದು. ಎಷ್ಟೋ ವರ್ಷ ಆದಮೇಲೆ ಒಪ್ಪಿಸಿ ಮತ್ತೆ ಮಟ್ಕೊಂಡ್ಳು. ಮತ್ತು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಹೋದೆ. ಅವನ್ನ ಯಾಕಾಗಿ ನೋಡಿದೆ ಅಂದರೆ, ಆನಿಯನ್ ದೋಸೆ ಕೇಳಿದ್ರೆ ದೊಡ್ಡ ಕಂಬಳಿ ಥರ ಮಲ್ಕೊಂಡ್ಬಿಡ್ಬೋದು ಅಂಥ ದೋಸೆ ತೊಗೊಂಬಂದಿದ್ದಾನೆ ಅವನು. ಇದಾದ್ಮೇಲೆ ರೈಲ್ವೆ ಸ್ಟೇಷನ್ ಹೋದೆ. இது ஒரு 2000 வருஷம் 3000 வருஷம் பின்னாடி கோவில் பிரதிஷ்டை இதெல்லாம் வச்சுட்டு ஒரு 300 years. பட் ஃபுல் பீப்பிள் இருக்கும்ல. Good bro, good. It's so good. Oh, what is it called? ವಡಕುನ್ನಾಥ ಶಿವ ಟೆಂಪಲ್. ವಡಕುನ್ನಾಥ ಮೀನ್ಸ್ ಕೈಲಾಸ. ಆಮೇಲೆ ರೈಲ್ವೆ ಸ್ಟೇಷನ್ ರೀಚ್ ಆದೆ. ಆಮೇಲೆ ಫಸ್ಟ್ ಟೈಮ್ ಒಂದೇ ಭಾರತ್ನಲ್ಲಿ ಆಚೆ ಕಡೆನೇ ಕೋಚ್ ಯಾವುದು ಅಂತ ಹುಡ್ಕೊಂಡಿದ್ದು ನಾನು. ನಂತರ ಮಿಸ್ಟೇಕ್ ಮಾತ್ರ ಮಾಡಬೇಡಿ ನೀವು. ಒಳಗಡೆ ಹೋಗಿ ಆಮೇಲೆ ಬೇಕಂದರೆ ಹುಡುಕ್ಬೋದು. ಪಾಪ ಯಾರೋ ತಾತ ಮಲ್ಕೊಂಡ್ಬಿಟ್ಟಿದ್ರು. ನನಗೆ 2 ಕಡೆ ತಾತನೂ ಇಲ್ಲ. ತಾತ ಅವರು ತುಂಬ ಸಾಫ್ಟ್ ಇರ್ತಾರೆ ಅಂತ ಅನ್ಸುತ್ತೆ. ನಾನು ಟ್ರೈನ್ಸ್ನಲ್ಲಿ ಯಾವತ್ತು ಲಂಚ್ ಟ್ರೈ ಮಾಡಲಿಲ್ಲ, ಬಿಕಾಸ್ ಹೈಜೀನಾಗಿರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ಸರ್ವ್ ಮಾಡ್ತಿರೋ ಪೀಪಲ್ ಎಲ್ಲ 20 to 30 ಏಜ್ ಪೀಪಲ್ ಇದ್ದರು. ಸಖತ್ತಾಗೆ ಸರ್ವ್ ಮಾಡಿದ್ರು. ಎಲ್ಲನೂ ತಿಂದೆ, ಎಲ್ಲನೂ ಚೆನ್ನಾಗಿತ್ತು. ನನಗೇನು ಇಷ್ಟ ಆಗಿದೆ ಅಂದರೆ ಈ ಪ್ಯಾಕೇಜಿಂಗ್ ವಿತ್ ಡೇಟ್ ಎಲ್ಲ ಹಾಕಿದ್ರಲ್ಲ, ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ ಪರೋಟ ಮಾತ್ರ ಟ್ರೈ ಮಾಡಿಲ್ಲ, ಬಿಕಾಸ್ ಕಲರೇ ಚೇಂಜ್ ಆಗೋಗಿತ್ತು, ಅದಕ್ಕೋಸ್ಕರ. ಮಿಕ್ಕಿದ್ದು ಇನ್ನೆಲ್ಲನೂ ಚೆನ್ನಾಗೇ ಇತ್ತು. ಆಮೇಲೆ ಇದೇ ನಾನು ಶಾಕ್ ಆಗಿತ್ತು, ಪಾಂಪೆರಾಕ್ ಪೇಪರ್ ಥರ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ನೋಡಿದ್ರೆ ಔಟ್ ಫ್ರೆಶರ್ ಇತ್ತು. ಆಮೇಲೆ ಇದು ಬೆಡ್ ವೈಪ್ಸ್ ಕೊಟ್ಟಿದ್ರು. ಹಾಗಿತ್ತು ಅಂದರೆ ಹೊರಟೆ. ಇನ್ನು 2 months ಇಲ್ಲೇ ಇರ್ತೀನಿ. ನೋಡೋಣ ಯಾವುದಾದ್ರೂ ಚೆನ್ನಾಗಿರೋದು.